ನಿಮ್ಮ CNN 2023 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರುವಂಥ ಗುಬ್ಬಿ ವೀರಣ್ಣನ ಸಮಾಧಿ ಸ್ಥಳ ನೋಡ್ರಿ, ಯಾವ ರೀತಿ ಮಲಮೂತ್ರ ವಿಸರ್ಜನೆಯ ತಾಣವಾಗಿ ಗಬ್ಬು ಗಲೀಜು ನಾರುತ್ತೆ. ಇದು ಇಡೀ ವಿಶ್ವದಲ್ಲಿಯೇ ಹೆಸರು ಮಾಡಿದಂಥ ಗುಬ್ಬಿ ವೀರಣ್ಣ ನಾಟಕ. ಗುಬ್ಬಿ ವೀರಣ್ಣ ಅಂದರೆ ತನ್ನದೇ ಆದ ಹೆಸರಿದೆ, ಆದರೆ ಅವರ ಸಮಾಧಿ ಸ್ಥಳ ನೋಡ್ರಿ ಯಾವ ರೀತಿ ಗಬ್ಬು ನಾರುತ್ತಿದೆ ಎಂದು. ಪ್ರಿಯ ವೀಕ್ಷಕರೇ, ಇಡೀ ಗುಬ್ಬಿಗೆ ಹೆಸರು ಮಾಡಿದಂಥ ಗುಬ್ಬಿ ವೀರಣ್ಣನ ಸಮಾಧಿ ಇಂದು ಮಲಮೂತ್ರ ಕಸ ಕಡ್ಡಿಗಳಲ್ಲಿ ನಾರುತ್ತಿರುವುದನ್ನು ನೀವಿಲ್ಲಿ ಕಾಣಬಹುದು. ನಾವು ಎಳೆಯಾಗಿ CNN 2023 ನ್ಯೂಸ್ ಚಾನಲ್ನಲ್ಲಿ ತೋರಿಸಲು ಬಯಸ್ತಿದ್ದೇವೆ. ಏನ್ರಿ, ಗುಬ್ಬಿ ವೀರಣ್ಣನ ಸಮಾಧಿಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಏನು ಮಾಡುತ್ತಿದೆ? ಪ್ರಿಯ ವೀಕ್ಷಕರೇ ನೋಡ್ರಿ, ಇಲ್ಲಿ ಬ್ರಾಂಡಿ ಶಾಪ್ ಒಂದರ ಹಿಂಭಾಗದಲ್ಲಿ ಗಲೀಜು ನೀರಿನಲ್ಲಿ ಮೀನು ಹಿಡಿಯುತ್ತಿರುವ ಕಸ ಆಯುವ ಸಿಬ್ಬಂದಿಗಳು ನೋಡ್ರಿ, ಎಂಥ ದುರ್ಗತಿ ಬಂದಿದೆ. ಒಂದು ಬ್ರಾಂಡಿ ಶಾಪಿನ ಹಿಂಭಾಗದಲ್ಲಿ ಗಲೀಜು ನೀರಿನಲ್ಲಿ ಈ ರೀತಿ ಮೀನು ಹಿಡಿಯುತ್ತಿದ್ದಾರೆ ಎಂದರೆ ಏನು ಹೇಳಬೇಕ್ರಿ. ಈ ಮೀನನ್ನು ತಿಂದವರ ಗತಿ ಏನಾಗಬೇಕು ಎಂದು ಒಮ್ಮೆ ಯೋಚಿಸಲೇಬೇಕಲ್ಲನ್ರಿ. ಸುಮಾರು 16 ಎಕರೆ ಜಾಗದಲ್ಲಿ ಹಾಳು ಬಿದ್ದಿರುವಂಥ ಗುಬ್ಬಿ ವೀರಣ್ಣನ ಸಮಾಧಿಯ ಅಕ್ಕಪಕ್ಕದಲ್ಲಿ ನೀರಿನಿಂದ ತುಂಬಿದ್ದಂಥ ಪ್ರದೇಶದಲ್ಲಿ ಅತ್ಯಂತ ಕೊಳಕು ಗಲೀಜು ಗಬ್ಬು ನೀರಿನಲ್ಲಿ ಮೀನು ಹಿಡಿಯುತ್ತಿರುವಂಥ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ. ಪ್ರಿಯ ವೀಕ್ಷಕರೇ, ಏನ್ರಿ ಇದು? ಗುಬ್ಬಿ ವೀರಣ್ಣನ ಸಮಾಧಿ ಇರುವಂಥ ಸ್ಥಳದಲ್ಲಿ ಯಾವ ರೀತಿ ಗಲೀಜು ಗಬ್ಬಿನಿಂದ ಕೂಡಿದೆ ಎಂದು. ಮಲಮೂತ್ರ ವಿಸರ್ಜನೆ ಹಾಗೂ ಇಲ್ಲಿನ ತ್ಯಾಜ್ಯ ಕಸಗಳನ್ನು ಈ ಭಾಗದಲ್ಲಿ ಸುರಿಯುತ್ತಿರುವುದು ನಾವಿಲ್ಲಿ ನೋಡಬಹುದು. ತುಮಕೂರು ಜಿಲ್ಲೆಯ ಗುಬ್ಬಿಯ ತಾಲೂಕು ಆಡಳಿತ ಏನು ಮಾಡುತ್ತಿದೆ ಎಂಬುದೇ ಇಲ್ಲಿನ ಯಕ್ಷ ಪ್ರಶ್ನೆಯಾಗಿದೆ ಕಣ್ರಿ. ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನ ಇದ್ದಾರೆ ಎಂಬುದನ್ನು ಅರ್ಥವಾಗುತ್ತಿಲ್ಲ. ಸುಮಾರು 16 ಎಕರೆ ಗುಬ್ಬಿ ವೀರಣ್ಣನ ಸಮಾಧಿ ಪಕ್ಕದ ಜಾಗದಲ್ಲಿ ಹಾಳು ಬಿದ್ದಿರುವಂತಹ ಪರಿಸ್ಥಿತಿಯಲ್ಲಿ ನಾವೆಂದು ನಿಮಗೆ ತೋರಿಸಲು ಹೊರಟಿದ್ದೇವೆ. ನೋಡ್ರಿ ಪ್ರಿಯ ವೀಕ್ಷಕರು, ಏನು ಮಲಮೂತ್ರ ಗಬ್ಬು ಕಸಗಳಿಂದ ನಾರುತ್ತಿರುವಂಥ ಈ ಪರಿಸ್ಥಿತಿಯನ್ನು ಒಮ್ಮೆಯಾದರೂ ಇಲ್ಲಿನ ತಹಶೀಲ್ದಾರ್ ಹಾಗೂ ಗುಬ್ಬಿ ತಾಲೂಕು ಆಡಳಿತ ಈ ಬಗ್ಗೆ ಗಮನ ಹರಿಸಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ. ಏನ್ರಿ, ಇಡೀ ದೇಶ ವಿದೇಶದಲ್ಲಿ ಹೆಸರು ಮಾಡಿರುವಂಥ ಗುಬ್ಬಿ ವೀರಣ್ಣನ ಸಮಾಧಿ ಸ್ಥಳವನ್ನು ನೆಟ್ಟಗೆ ಇಟ್ಟುಕೊಳ್ಳಲು ಗಿಲ್ಲಿನ ಗುಬ್ಬಿಯ ತಾಲೂಕು ಆಡಳಿತಕ್ಕೆ ಆಗುತ್ತಿಲ್ಲ ಎಂದರೆ ಏನು ಹೇಳಬೇಕೆಂಬುದೇ ಅರ್ಥವಾಗುತ್ತಿಲ್ಲ. ಗುಬ್ಬಿ ವೀರಣ್ಣ ಎಂದರೆ ಏನು ಸಣ್ಣ ಪುಟ್ಟ ಹೆಸರಲ್ಲ. ಅವರ ಹೆಸರಿನ ಹಿಂದೆಯೇ ಒಂದು ಊರಿನ ಹೆಸರು ಅಡಗಿದೆ. ಹಾಗೂ ಇಡೀ ದೇಶ ವಿದೇಶಗಳಲ್ಲಿ ತನ್ನದೇ ಆದಂಥ ನಾಟಕ ರಂಗದಲ್ಲಿ ಛಾಪು ಮೂಡಿಸಿರುವಂತಹ ಗುಬ್ಬಿ ವೀರಣ್ಣನ ಸಮಾಧಿ ನೋಡ್ರಿ, ಇಲ್ಲಿ ಹೇಳುವವರು ಕೇಳುವವರು ಯಾರೂ ಇಲ್ಲೇನ್ರಿ. ಇಲ್ಲಿನ ಸ್ಥಳೀಯ ಶಾಸಕರಾದರೂ ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಹಾಗೂ ಗುಬ್ಬಿ ತಾಲೂಕು ಆಡಳಿತ ಈ ಬಗ್ಗೆ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂಬುದೇ ನಮ್ಮ ಆಗ್ರಹವಾಗಿದೆ. ಇಲ್ಲಿನ ತಹಶೀಲ್ದಾರ್ ಸ್ಥಳಕ್ಕೆ ಒಮ್ಮೆ ಖುದ್ದು ಭೇಟಿ ನೀಡಿ ಇಲ್ಲಿನ ಅವ್ಯವಸ್ಥೆ ತಾಣವನ್ನು ತಾವು ನೋಡಬೇಕೆಂದು ಈ ಮೂಲಕ CNN 2023 ನ್ಯೂಸ್ ಚಾನಲ್ ಆಗ್ರಹಪಡಿಸುತ್ತದೆ. ಪ್ರಿಯ ವೀಕ್ಷಕರೇ ನೋಡ್ರಿ, ಗುಬ್ಬಿ ವೀರಣ್ಣನ ಸಮಾಧಿ ಸ್ಥಳ ನಿಮಗೆ ತೋರಿಸಲೇ ನಮಗೆ ಬೇಜಾರಾಗ್ತಿದೆ ಕಣ್ರಿ ಅಂತ. ಈಗ ಆಗ್ತೀನಿ ಹೇಳಿದೆ ಅಂದ್ರೆ ಹೆಸರು ನಿಮ್ದು? ದಾದು ಅಂದ್ರೆ ಗೊತ್ತಾಗ್ಬಿಡ್ತೈತೆ. ಅಲ್ಲಿಗೆ ಹಾಕ್ಬಿಡಿ ನಮ್ಮ ಮನೆಗೆ. ಅವರು ನೋಡ್ಲಿ ಮೀನು ಹಿಡಿತವ್ರೆ ಅಂತ. ಗಾರೆ ಕೆಲಸ ಎಷ್ಟು ಸಿಗತ್ತೆ ಡೈಲಿ? 700. ಇಲ್ಲಿ ಇವತ್ತು ಮೀನು ಹಿಡ್ದಿರೋ ಮೀನಲ್ಲಿ ಏನು ವರ್ಕೌಟ್ ಆಗಿಲ್ಲ. ಇದು ಸುಮ್ಮನೆ ಹವ್ಯಾಸ ಆದ್ರೂ ಮೀನು ಹಿಡಿದಿರೋ ಮೀನಲ್ಲಿ ಏನೋ ವರ್ಕೌಟ್ ಆಗಿಲ್ಲ. ಇಷ್ಟೇ ಮೀನು ಎಲ್ಲಣ್ಣ 4 ಜನ ಇರೋದು. ಏನು ಮಾಡ್ತೀರಾ ಮೀನಿಗೆ? ಈಗ ಏನಾರ ಮಾಡ್ಕೋಬೇಕು, ಹುಳಿನೋ ಪಳಿನೋ ಮಾಡ್ಕೋಬೇಕು. ಈಗ 4 ಜನ ತಣ್ಣರಾಗಲ್ಲ. ಎಲ್ಲಣ್ಣ ಮಾಡ್ತೀಯ? ಯಾರೊಬ್ರು ತಣ್ಣಬೇಕು. ಇನ್ನೇನು ಮಾಡೋಣ, 4 ಜನ ಹೆಂಗೆ ಎತ್ಕೊಂಡು ಹೋಗೋಣ? ಅದು ಅಲ್ಲ, ತಕ್ಕೊಳ್ಳಿ ಬಿಡ್ರಿ, ಅದೇನು ಟೆನ್ಷನ್ ಇಲ್ಲ. ಒಳ್ಳೆ ಕೆಲಸ ಮಾಡಿರಿ. ನಿಮ್ ಮೀನು ಹಿಡಿಯೋದು ನೀವೇನು ಇರೋದು, ಅವರು ತಕ್ಕೊಳ್ಳಿ ಬಿಡಿ. ಏನಾಗಿದೆ, ನಾವು ಮೀನು ಹಿಡಿತಾ ಇದ್ದೀವಿ, ಅವರು ಫೋಟೋ ಹಿಡ್ಕೊಂತಾರೆ ಅಷ್ಟೇ. ನನ್ನ ಟೇಪು ಬೀಳ್ತೈತೆ, ಮಾತಾಡ್ತಾ ಇರೋದು.
ದಾದಾಪೀರ್ ಅಕ್ಬರ್ ಸಾಹೇಬರ ಮಗ ದಾದಾಪೀರ್. ಎಷ್ಟು ನಿಮ್ಗೆ ವಯಸ್ಸಿಗೆ? 65. ಎಣ್ಣೆ ಗಿಣ್ಣೆ ಕುಡಿತೀರಾ? ಹ್ಞೂ ಕುಡಿತೀನಿ. ಎಷ್ಟು ಕುಡಿತೀರಾ? ನಾನು 90. ಹಾಂ, ಯಾವಾಗ? ಬೆಳಿಗ್ಗೆ. ಬೆಳಗ್ಗೆ ಅಲ್ರಿ? ಹ್ಞೂ ನಾನು ಹಂಗೆ. ಹಾಂ. ಹ್ಞೂ ಅದು ಟೇಪ್ ಮಾಡ್ಕೊಳ್ಳಿ ಬೇಕಾದ್ರೆ. ಹ್ಞೂ ಸಾಯಂಕಾಲ 5 ನೋಡು, ಮತ್ತೆ ಅದು ಒಳ್ಳೆ ಹಾಂ ಅದೇ ಮತ್ತೆ ಬಲೆ ಹಾಕಿರ್ ಬರುತ್ತಾಳ್ರಿ, ನಿಮ್ಮ ಬಲೆಗೆ ಬರುತ್ತದ? ಎಲ್ಲ ಸಿಗಲ್ಲಣ್ಣ, ಆ ಬಲೆಗೆ ಬೀಳಲ್ಲ ಅದು. ಓಕೆ, ಎಲ್ಲ ಹೇಳ್ರಿ ಹೇಳಿ. ಯಾವ್ರು? ಹರಿಹರ. ಮೀನು ಭಾರಿ ಚೆನ್ನಾಗಿ ಹಿಡಿತೀರಿ ನೀವು, ಕ್ಯಾಪ್ಟನ್ ಅಂತ ಎಲ್ಲ ಹೇಳಿದ್ರಪ್ಪ. ಇಲ್ಲಿಂದ ನೀವೇ ಹೆಸರು ನಿಮ್ದು? ಒಂದು 20 ಕಿಲೋಮೀಟರ್ ಹೋಗ್ಬೇಕು ನಾನು. ಹೆಸರು ನಿಮ್ದು? ನಮ್ದು ದೇವಣ್ಣ ಅಂತ. ಹೌದಾ? ಭಾರಿ ಚೆನ್ನಾಗಿ ಮೀನು ಹಿಡಿತೀರಿ ಅಂತ ಇಲ್ಲಿ ಎಲ್ಲ ಹೇಳಿದ್ರಪ್ಪ. ಹಾಂ, ಎಷ್ಟು ಹಿಡಿದ್ರಿ ಮೀನು ಇವತ್ತು? ಅಷ್ಟೇ, ಇವತ್ತೇನು ವರ್ಕೌಟ್ ಆಗಿಲ್ಲ? ವರ್ಕೌಟ್ ಆಗಿಲ್ಲ. ಮೊನ್ನೆ ವರ್ಕೌಟ್ ಆಗಿತ್ತು, ಅವರೆಲ್ಲ ತಗೊಂಡೋದ್ರು. ಮೊನ್ನೆ ಎಷ್ಟಾಗಿತ್ತು ವರ್ಕೌಟ್? ವರ್ಕೌಟ್ ಅವರು ಬಲ್ಯಾರ ತಗೊಂಡೋದ್ರು. ಎಷ್ಟಾಗಿತ್ತು? ಅದು ಏನೋ ಒಂದು 4 kg ಬಿದ್ದದ್ದು. ಇವತ್ತೇನೊಂದು 2 kg ಆಗೈತೆ? ಒಂದು 2 kg ಅಷ್ಟೇ ಅಣ್ಣ. ಅಂದ್ರೆ ಎಲ್ಲ ಪೂರ್ತಿ ಕೈಲಿ ಹಿಡ್ದಾವ ಅಷ್ಟೇ. ಅದೇ ಕೈಲಿ ಹಿಡ್ದ ಒಂದು 2 kg ಆಗೈತೆ. ನಿಮ್ಮ ಹೆಸರು? ದಾದಾಪೀರ್. ನೀವು ಹಂಗೆ ಮೀನು ಹಿಡಿದ್ರಲ್ಲಿ? ನಾನು ಈಗ ಇಳ್ದಿದ್ದಣ್ಣ. ಹೌದಾ? ನನಗೆ ಬರಲ್ಲ. ಏನು ಮಾಡೋಣ, ಹಂಗೂ ಹೋಗಿದ್ದೀನಿ. ಯಾವ ನಿಮ್ದು? ನಮ್ಮದು KG ಟೆಂಪಲ್. ಹೌದಾ? ಹ್ಞೂ. ಮೀನು ಹಿಡಿದ್ರೆ ಬರೀ ಎಕ್ಸ್ಪೀರಿಯನ್ಸ್ ಅಂತಾರೆ. ಹಾಂ ಮೀನು ಹಿಡಿದ್ರೆ ಬರೀ ಎಕ್ಸ್ಪೀರಿಯನ್ಸ್ ಅಂತಾರೆ. ಇಲ್ಲ, ನಮ್ದು ಇನ್ನು ಅಸಾಮಿ. ಹಾಂ, ಇವರೇ ಬಾಸ್. ಇವರೇ ಬಾಸ್. ಮೀನು ನಾವು ಹಿಡಿದ್ರೆ ಇರೋದು ಇವರೇ boss. ಹೇಳ್ಬೇಕು. ನಿನ್ನ ಹೆಸರೇನಪ್ಪ? ಅವರು ಇದು ಹಿಂದೆ ಮಹಾರಾಷ್ಟ್ರ. महाराष्ट्र? नाम क्या है? ಸಂಭಾಜಿ. संभाजी. महाराष्ट्र कितना गाँव? ಹೆಸರು ಏನು ಕೆಲಸ ಅಂತವ್ರೆ? ए ನೀವು महाराष्ट्र गाँव नाम क्या है? नातोर. ಸೂಪರ್. ರಾಜ ಅವರಪ್ಪ? ಹೊಸಬಳೆ ಕೆಟಂಬಲು. ಹೌದಾ? ಅಲ್ಲೇ ಹೊಸಬಳ್ಳ KG ಟೆಂಪಲ್. ಇಲ್ಲೇ ಅವರು ಹೆಂಗೆ ಮೀನು ಭಾರಿ ಚೆನ್ನಾಗಿ ಹಿಡಿತೀವಿ. ನಾವೆಲ್ಲ ಹಿಡಿತೇವೆ ನಾವು. ತಗೊಳ್ ಭಯ್ಯ ಅಲ್ಲೇ ಬೇ ಅವ್ರೇನೋ ಅದು ನಾನು ಇಳಿತಿರ್ಲಿಲ್ಲ. ಬಿಡಿ ಹ್ಮ್. ಬಿಡಿ ನೀವೇ ಏ ನಾವು ಮೀನು ತಿನ್ನಲ್ಲಪ್ಪ. ಫೋಟೋ ಮಾಡ್ಕೊಂತ ಇದ್ದೀರಾ ಅಲ್ಲಿ. ಅಲ್ಲ ಹೊಡ್ಕೊಳ್ಳಿ ಬಿಡು. ಏ ನಿಮ್ದೆಲ್ಲ ನಾಳೆ ಹಾಕ್ನಪ್ಪ, ವಿಡಿಯೋ ಹಾಕ್ನಪ್ಪ. ಹಾಕೋಣ, ಇಲ್ಲಿ ಹಿಡಿದವ್ರೆ ಅಂತ ಹಾಕ್ಬಿಡೋಣ.